ಮೀನರಾಶಿಯವರ ಜೀವನದಲ್ಲಿ ಮನೆ ಒಂದು ಶಾಂತಿಯ ತಾಣ ಮತ್ತು ಅವರ ಕನಸುಗಳ ಮೂರ್ತರೂಪವಾಗಿರುತ್ತದೆ. ಈ ಕನಸನ್ನು ನನಸು ಮಾಡಲು ಜ್ಯೋತಿಷ್ಯ ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ. ಮೀನರಾಶಿ ಮತ್ತು ನಿಮ್ಮ ಸ್ವಭಾವ. ಮೀನರಾಶಿಯವರು ಸಾಮಾನ್ಯವಾಗಿ ತುಂಬಾ ಕರುಣಾಮಯಿ, ಸೂಕ್ಷ್ಮ ಮನಸ್ಸಿನವರು ಮತ್ತು ಕಲಾತ್ಮಕ ವ್ಯಕ್ತಿಗಳು. ಈ ರಾಶಿಯ ಅಧಿಪತಿ ಗುರುಗ್ರಹ. ಗುರುವು ಆಧ್ಯಾತ್ಮಿಕತೆ, ಸಂಪತ್ತು ಮತ್ತು ವಿಸ್ತರಣೆಯ ಪ್ರತೀಕ. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸುಂದರ ಮತ್ತು ಭಾವನಾತ್ಮಕ ಅಂಶಗಳನ್ನು ಬಯಸುತ್ತೀರಿ. ಮನೆ ಕಟ್ಟುವಾಗ ಅಥವಾ ಖರೀದಿಸುವಾಗ ಅದರ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಗೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ. ಮನೆ ಕಟ್ಟಲು ಶುಭ ಸಮಯ. ಮೀನರಾಶಿಯವರಿಗೆ ಮನೆ ಕಟ್ಟಲು ಅಥವಾ ಖರೀದಿಸಲು ಅತ್ಯಂತ ಶುಭ ಸಮಯವೆಂದರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ಸ್ಥಾನಗಳು ಬಲವಾಗಿದ್ದಾಗ. ಮಂಗಳನು ಭೂಮಿ ಮತ್ತು ಶಕ್ತಿಯ ಕಾರಕ. 2026ರ ಆರಂಭದಲ್ಲಿ ಮತ್ತು 2027ರ ಮಧ್ಯದಲ್ಲಿ ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ತುಂಬಾ ಒಳ್ಳೆಯ ಯೋಗವಿದೆ. 2026ರ ಆರಂಭದಲ್ಲಿ ಗುರುಗ್ರಹದ ಅನುಗ್ರಹದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಹಾಗೆಯೇ 2027ರಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ಬಲದಿಂದ ಮನೆ ಕಟ್ಟುವ ಕೆಲಸ ಸರಾಗವಾಗಿ ಮತ್ತು ಯಶಸ್ವಿಯಾಗಿ ಆಗುತ್ತದೆ. ಒಳ್ಳೆಯ ದಿನಗಳು. ನೀವು ಮನೆ ಕಟ್ಟಲು ದ್ವಿತೀಯ, ಪಂಚಮಿ, ನವಮಿ ಮತ್ತು ಪೂರ್ಣಿಮಾ ತಿಥಿಗಳನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಗುರುವಾರ ಮತ್ತು ಮಂಗಳವಾರಗಳು ಕೂಡ ಶುಭ ದಿನಗಳು. ಮೀನರಾಶಿಯವರಿಗೆ ಎಂತಹ ಮನೆ ಸೂಕ್ತ? ನೀವು ನಿಮ್ಮ ಮನೆಯನ್ನು ಒಂದು ಶಾಂತಿಯುತ ಮತ್ತು ಕನಸುಗಳ ತಾಣವನ್ನಾಗಿ ಮಾಡಬಯಸುತ್ತೀರಿ. ಮನೆಯ ವಿನ್ಯಾಸ. ನಿಮಗೆ ಶಾಂತಿಯುತ ಮತ್ತು ಪ್ರಶಾಂತವಾದ ಮನೆ ಬೇಕು.